ವೀಕ್ಷಕರೇ, M2 ಹೆಲ್ತ್ಗೆ ಸ್ವಾಗತ. ಕಿಡ್ನಿ ನಮ್ಮ ದೇಹದಲ್ಲಿನ ಪ್ರಮುಖ ಜೋಡಿ ಅಂಗ. ಕಿಡ್ನಿ ಒಂದು ಫ್ಯಾಕ್ಟರಿ ಇದ್ದ ಹಾಗೆ. ಅದು ಕೇವಲ ನೀರನ್ನ ಫಿಲ್ಟರ್ ಮಾಡಿ ಮೂತ್ರವನ್ನ ಹೊರಹಾಕೋ ಕೆಲಸ ಮಾಡಲ್ಲ. ಕಿಡ್ನಿ ಜೀವವನ್ನ ಉಳಿಸತ್ತೆ, ಜೀವವನ್ನ ಕೊಡುತ್ತೆ. ಈ ಕಿಡ್ನಿಗಳು ನಮಗೆ ಎಷ್ಟು ಮುಖ್ಯ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ತಿಳಿಸ್ತೀವಿ. ನಮ್ಮ ದೇಹದಲ್ಲಿ ಆಸಿಡ್, ಹಿಮೋಗ್ಲೋಬಿನ್ ನ ಮೇಂಟೈನ್ ಮಾಡೋದು ನಮ್ಮ ಕಿಡ್ನಿಗಳೇ. ಅಷ್ಟೇ ಅಲ್ಲ, ನಮ್ಮ ಬ್ಲಡ್ ಪ್ರೆಷರ್ ಅನ್ನ ಕೂಡ ಕಿಡ್ನಿ ಕಂಟ್ರೋಲ್ ಮಾಡತ್ವೆ ಅಂದ್ರೆ ನೀವು ನಂಬಲೇಬೇಕು. ನಮ್ಮ ಬ್ಲಡ್ ಪ್ರೆಷರ್ ರೆಗ್ಯುಲೇಟ್ ಮಾಡೋದೇ ಕಿಡ್ನಿಗಳು. BP ಜೊತೆಗೆ ನಮ್ಮ ಬೋನ್ ಹೆಲ್ತ್ ಅನ್ನ ಸಹ ಕಿಡ್ನಿ ಕಾಪಾಡುತ್ತೆ. ಆದ್ರೆ ನಾವು ಹಾರ್ಟ್, ಬ್ರೈನ್ ಮತ್ತು ಲಿವರ್ಗೆ ಕೊಡುವಷ್ಟು ಮಹತ್ವವನ್ನ ಕಿಡ್ನಿಗಳಿಗೆ ಕೊಡೋದಿಲ್ಲ. ಮೊದಲಿಂದಾನು ಕಿಡ್ನಿಗಳ ಬಗ್ಗೆ ನಮ್ಗೆಲ್ಲ ಒಂಥರ ತಾತ್ಸಾರ. ಹಾಗಾದ್ರೆ ಈ ಕಿಡ್ನಿ ಸಮಸ್ಯೆಗಳಿಗೆ ಕಾರಣ ಏನು? ಕಿಡ್ನಿ ಆರೋಗ್ಯನ ನಾವು ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನ ನೋಡೋಣ ಬನ್ನಿ. ಈ ಕಿಡ್ನಿ ಸಮಸ್ಯೆಯ ನಂಬರ್ 1 ಕಾರಣ ಅಂದ್ರೆ ಅದು ನಿಯಂತ್ರಣವಿಲ್ಲದ ಡಯಾಬಿಟಿಸ್. ಹಾಗೇನೆ ಎರಡನೇ ಕಾರಣ ನಿಯಂತ್ರಣವಿಲ್ಲದಂತಹ ಬ್ಲಡ್ ಪ್ರೆಷರ್. ಮೂರನೇದು ಅತಿಯಾದ ಪೇನ್ ಕಿಲ್ಲರ್ ಸೇವನೆ. ಇವೆಲ್ಲವೂ ಸಹ ನಮ್ಮ ನಿಯಂತ್ರಣದಲ್ಲಿದ್ರೆ ಕಿಡ್ನಿ ಆರೋಗ್ಯ ಚೆನ್ನಾಗಿರುತ್ತೆ. ಇವತ್ತು 50% ಜನ ಡಯಾಲಿಸಿಸ್ ಮಾಡಿಸ್ಕೊಳ್ಳೋರಲ್ಲಿ ಸಕ್ಕರೆ ಕಾಯಿಲೆ ಮತ್ತು BP ನಿಯಂತ್ರಣವಿಲ್ಲದಿರೋದೇ ಕಾರಣ. ಇದನ್ನ ವೈದ್ಯರೇ ಒಪ್ಕೋತಾರೆ. ಇನ್ನು ಕಿಡ್ನಿ ಸ್ಟೋನ್ಸ್ ಬಗ್ಗೆ ಹೇಳಲೇಬೇಕು. ಇವತ್ತು ಬಹುತೇಕರಿಗೆ ಕಿಡ್ನಿಯಲ್ಲಿನ ಕಲ್ಲುಗಳು ಸಮಸ್ಯೆ ಮಾಡ್ತಿವೆ. ಹಾಗಾದ್ರೆ ಕಿಡ್ನಿಯಲ್ಲಿ ಸ್ಟೋನ್ಸ್ ಆಗೋದಕ್ಕೆ ಕಾರಣ ಏನು? ಅತಿ ಹೆಚ್ಚು ಕ್ಯಾಲ್ಸಿಯಂ ಸೇವನೆ ಹಾಗೂ ಕಡಿಮೆ ನೀರು ಕುಡಿಯೋದ್ರಿಂದ ಕಿಡ್ನಿಯಲ್ಲಿ ಸ್ಟೋನ್ಸ್ ಫಾರ್ಮ್ ಆಗಬಹುದು. ಹಾಗಾದ್ರೆ ದಿನಕ್ಕೆ ಎಷ್ಟು ಲೀಟರ್ ನೀರನ್ನ ಕುಡಿಬೇಕು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಇದಕ್ಕೆ ತಜ್ಞ ವೈದ್ಯರು ಹೇಳೋದೇನು ಅಂದ್ರೆ ಉತ್ತರ ಬಹಳ ಸಿಂಪಲ್. ನಾವು ಹೈಡ್ರೇಟ್ ಆಗಿದ್ದೀವಿ ಅಂತ ನಮ್ಮ ಮೂತ್ರದ ಬಣ್ಣದಲ್ಲೇ ತಿಳಿದುಕೊಳ್ಳಬಹುದು. ನಮ್ಮ ಯೂರಿನ್ ವೈಟ್ ಅಥವಾ ಟ್ರಾನ್ಸ್ಪರೆಂಟ್ ಆಗಿದ್ರೆ ನಾವು ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಮೂತ್ರದ ಬಣ್ಣ ತಿಳಿ ಹಳದಿ ಬಣ್ಣವಿದ್ರೂ ಅದು ನಾರ್ಮಲ್. ಹೀಗಾಗಿ ನಿಮ್ಮ ಯೂರಿನ್ ಬಣ್ಣವನ್ನ ಚೆಕ್ ಮಾಡ್ಕೊಳ್ಳೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಒಂದ್ ವೇಳೆ ನಿಮ್ಮ ಮೂತ್ರದ ಬಣ್ಣ ಡಾರ್ಕ್ ಯೆಲ್ಲೋ, ಆರೆಂಜ್ ಅಥವಾ ಕೆಂಪಗಿದ್ರೆ ಯು ಆರ್ ಇನ್ ಡೇಂಜರ್. ನೀವು ವೈದ್ಯರನ್ನ ಭೇಟಿ ಮಾಡಲೇಬೇಕು. ಯಾಕಂದ್ರೆ ಕಿಡ್ನಿಯಲ್ಲಿ ಕಲ್ಲುಗಳಿದ್ರೂ ಕೂಡ ಈ ಸಮಸ್ಯೆ ಕಂಡು ಬರಬಹುದು. ಇನ್ನು ಕಲ್ಲುಗಳು ಹೇಗೆ ಉಂಟಾಗ್ತವೆ ಅನ್ನೋದಾದ್ರೆ ನೀರು ಕಡಿಮೆ ಕುಡಿಯೋದ್ರಿಂದ, ಹೆಚ್ಚಿನ ಉಪ್ಪಿನ ಆಹಾರವನ್ನ ತಿನ್ನೋದ್ರಿಂದ, ಹಾಗೇನೆ ಹೆಚ್ಚು ಪ್ರೋಟೀನ್ ಆಹಾರವನ್ನ ಸೇವಿಸೋದ್ರಿಂದ, ಜೊತೆಗೆ ಕುಟುಂಬದಲ್ಲಿ ಯಾರಿಗಾದ್ರೂ ಈ ಇತಿಹಾಸ ಇದ್ರೆ ಮೂತ್ರಪಿಂಡದಲ್ಲಿ ಕಲ್ಲುಗಳು ಕಾಣಿಸ್ಕೊಳ್ತವೆ. ಅತಿಯಾದ ಸಕ್ಕರೆ ಪಾನೀಯಗಳು ನಮ್ಮ ಕಿಡ್ನಿಗಳಿಗೆ ಶಾಪ ಅಂತಾನೆ ಹೇಳ್ಬೋದು. ಕೆಲವು ಔಷಧಿಗಳ ಪರಿಣಾಮದಿಂದಲೂ ಕೂಡ ಈ ಸಮಸ್ಯೆ ಕಂಡು ಬರುತ್ತೆ. ಹಾಗೇನೆ ಅತಿಯಾದಂತಹ ದೇಹ ಭಾರ ಅಂದ್ರೆ ಒಬೆಸಿಟಿಯಿಂದನೂ ಕೂಡ ಕಿಡ್ನಿಯಲ್ಲಿ ಸ್ಟೋನ್ಸ್ ಫಾರ್ಮ್ ಆಗುತ್ತೆ. ಇದರ ಲಕ್ಷಣಗಳೇನು ಅಂತ ಹೇಳಿದ್ರೆ ಬೆನ್ನಿನ ಕೆಳಭಾಗದಲ್ಲಿ ತೀವ್ರ ನೋವು ಉಂಟಾಗೋದು, ಹೊಟ್ಟೆ ಮತ್ತು ಪಕ್ಕೆಯಲ್ಲಿ ನೋವು ಕಾಣಿಸ್ಕೊಳ್ಳೋದು, ಮೂತ್ರ ವಿಸರ್ಜನೆ ಮಾಡೋ ಸಮಯದಲ್ಲಿ ಉರಿ ಕಾಣಿಸ್ಕೊಳ್ಳೋದು, ಮೂತ್ರದಲ್ಲಿ ರಕ್ತ ಕೂಡ ಕಾಣಿಸ್ಕೊಳ್ಬಹುದು, ವಾಂತಿ ಆಗೋದು, ಪದೇ ಪದೇ ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಅನ್ಸೋದು, ಹಾಗೇನೆ ಜ್ವರ. ಇವೆಲ್ಲವೂ ಕೂಡ ಕಿಡ್ನಿ ಸ್ಟೋನ್ಸ್ ನ ಲಕ್ಷಣಗಳು. ಇನ್ನು ಜ್ವರದೊಂದಿಗೆ ನಿಮಗೆ ನೋವು ಕಾಣಿಸ್ಕೊಂಡ್ರೆ ಅಥವಾ ಸಂಪೂರ್ಣವಾಗಿ ಮೂತ್ರ ನಿಲ್ಲದೆ ಇದ್ರೆ, ನಿರಂತರ ವಾಂತಿ ಆಗ್ತಿದ್ರೆ, ಮೂತ್ರದಲ್ಲಿ ರಕ್ತ ಕಾಣಿಸ್ಕೊಂಡ್ರೆ, ಹಾಗೇನೆ ಸಹಿಸಲಸಾಧ್ಯವಾದ ನೋವು ನಿಮ್ಮನ್ನ ಬಾಧಿಸಿದ್ರೆ ನೀವು ತಕ್ಷಣವೇ ವೈದ್ಯರನ್ನ ಸಂಪರ್ಕಿಸಬೇಕಾಗತ್ತೆ. ಇನ್ನು ಇದಕ್ಕೆ ಯಾವೆಲ್ಲ ಪರೀಕ್ಷೆಗಳನ್ನ ಮಾಡಿಸಬಹುದು ಅನ್ನೋದನ್ನ ಹೇಳೋದಾದ್ರೆ ವೈದ್ಯರು ಸಾಮಾನ್ಯವಾಗಿ ಈ ಪರೀಕ್ಷೆಗಳನ್ನ ಮಾಡ್ತಾರೆ. ಅಂದ್ರೆ ಯೂರಿನ್ ಟೆಸ್ಟ್, ಬ್ಲಡ್ ಟೆಸ್ಟ್, ಅಲ್ಟ್ರಾಸೌಂಡ್ ಸ್ಕ್ಯಾನ್, CT ಸ್ಕ್ಯಾನ್, ಹಾಗೇನೆ ಎಕ್ಸ್ರೇ. ಇನ್ನು ಕಿಡ್ನಿ ಸ್ಟೋನ್ಸ್ಗೆ ಶಸ್ತ್ರಚಿಕಿತ್ಸೆಯ ಮೂಲಕ ಪರಿಹಾರ ಕಂಡುಕೊಳ್ಳಬಹುದು. ಶಾಕ್ ವೇವ್ ಥೆರಪಿ ಕೂಡ ಕೊಡ್ತಾರೆ ಇದಕ್ಕೆ. ಹಾಗೇನೆ ಯೂರಿಟೆರೋಸ್ಕೋಪಿ ಅಂದ್ರೆ URS ಕ್ಯಾಮೆರಾ ಮೂಲಕ ಒಳಗೆ ಹೋಗಿ ಕಲ್ಲನ್ನ ತೆಗೆದು ಹಾಕೋದು. ಇನ್ನು ನಮ್ಮನ್ನೆಲ್ಲ ಕಾಡೋ ಬಹುದೊಡ್ಡ ಪ್ರಶ್ನೆ ಅಂದ್ರೆ ಯಾವ ಆಹಾರವನ್ನ ಸೇವಿಸಬೇಕು? ಉತ್ತಮವಾದಂತ ಆಹಾರ ಅಂದ್ರೆ ಸಾಕಷ್ಟು ನೀರುಗಳನ್ನ ಕುಡಿಯೋದು, ಹಣ್ಣುಗಳನ್ನ ಸೇವಿಸೋದು, ನಿಂಬೆ ಹಣ್ಣನ್ನ ಬಳಸೋದು, ಹೆಚ್ಚು ತರಕಾರಿಗಳನ್ನ ಸೇವಿಸೋದು, ಕಡಿಮೆ ಉಪ್ಪು ಉಳ್ಳಂತಹ ಆಹಾರವನ್ನ ಸೇವನೆ ಮಾಡೋದು. ಇದ್ರ ಜೊತೆಗೆ ನಾವು ಸೇವಿಸಬಾರದಂತಹ ಆಹಾರಗಳು ಹೆಚ್ಚು ಉಪ್ಪು ಉಳ್ಳಂತ ಆಹಾರ, ಜಂಕ್ ಫುಡ್, ಸೋಡಾ ಪಾನೀಯಗಳು, ಹಾಗೇನೆ ಕೆಂಪು ಮಾಂಸ ಅಂದ್ರೆ ರೆಡ್ ಮೀಟ್ ಅನ್ನ ನಾವು ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗೇನೆ ಪಾಲಕ್ ಸೊಪ್ಪು, ಬೀಟ್ರೂಟ್ ಅನ್ನ ಕೂಡ ನಾವು ತಿನ್ನೋದು ಬಿಡಬೇಕಾಗತ್ತೆ. ಹಾಗಾದ್ರೆ ಈ ಮೂತ್ರಪಿಂಡದ ಕಲ್ಲುಗಳನ್ನ ತಪ್ಪಿಸೋದು ಹೇಗೆ? ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಹಾಗೆ ನಿಯಮಿತವಾಗಿ ನೀರನ್ನ ಕುಡೀರಿ, ಉಪ್ಪು ಸೇವನೆನ ಕಡಿಮೆ ಮಾಡಿ, ವ್ಯಾಯಾಮ ಮಾಡಿ, ನಿಮ್ಮ ತೂಕವನ್ನ ನಿಯಂತ್ರಣದಲ್ಲಿಟ್ಕೊಳ್ಳಿ. ವೈದ್ಯರ ಸಲಹೆಯಂತೆ ನೀವು ಆಹಾರ ಕ್ರಮವನ್ನ ಬದಲಾಯಿಸ್ಕೋಬೇಕಾಗತ್ತೆ. ಪ್ರತಿದಿನ ವಾಕಿಂಗ್ ತುಂಬಾನೇ ಮುಖ್ಯ ಆಗುತ್ತೆ. 40 ನಿಮಿಷಗಳ ನಡಿಗೆ ಕೇವಲ ಕಿಡ್ನಿ ಅಷ್ಟೇ ಅಲ್ಲ, ನಮ್ಮ ಓವರ್ ಆಲ್ ಹೆಲ್ತ್ ಅಂದ್ರೆ ನಮ್ಮ ಸಂಪೂರ್ಣ ದೇಹದ ಆರೋಗ್ಯವನ್ನ ಕಾಪಾಡುತ್ತೆ. ಹಾಗೇನೆ ವರ್ಕೌಟ್ಸ್, ನೀವು ಜಿಮ್ ಆದ್ರೂ ಮಾಡಬಹುದು ಅಥವಾ ಕಾರ್ಡಿಯೋ, ಬೇರೆ ರೀತಿಯಾದಂತಹ ವ್ಯಾಯಾಮ, ಯೋಗ, ನಿಮಗೆ ಯಾವುದು ಕಂಫರ್ಟಬಲ್ಲೋ ಅಂತಹ ವರ್ಕೌಟ್ಸ್ ಅನ್ನ ಮಾಡಿ. ವಾರಕ್ಕೆ 5 ದಿನ ವ್ಯಾಯಾಮವನ್ನ ನೀವು ಮಾಡಲೇಬೇಕಾಗತ್ತೆ ಕನಿಷ್ಠ ಪಕ್ಷ. ಇನ್ನು ಸಾಫ್ಟ್ ಡ್ರಿಂಕ್ಸ್, ಎನರ್ಜಿ ಡ್ರಿಂಕ್ಸ್ ಅನ್ನ ಸಂಪೂರ್ಣವಾಗಿ ನಿಲ್ಲಿಸಿದ್ರೆ ಒಳ್ಳೆಯದು. ಯಾಕಂದ್ರೆ ನಮ್ಮ ಕಿಡ್ನಿ ಅನಾರೋಗ್ಯಕ್ಕೆ ಇವು ಬಹುದೊಡ್ಡ ಶತ್ರುಗಳು. ಇನ್ನು ಒಳ್ಳೆ ನಿದ್ರೆ ಮಾಡಿ, ರೆಸ್ಟ್ ಅಲ್ಲಿರಿ, ಅದು ತುಂಬಾ ಮುಖ್ಯ ಆಗುತ್ತೆ. 6 ರಿಂದ 8 ಗಂಟೆಗಳ ನಿದ್ರೆ ಕೂಡ ಸಹಾಯ ಮಾಡುತ್ತೆ.
ಜೊತೆಗೆ ನಿಮ್ಮ ಬ್ಲಡ್ ಶುಗರ್ ಹಾಗೇನೆ ಬ್ಲಡ್ ಪ್ರೆಷರ್ ಅನ್ನ ನೀವು ಚೆಕ್ ಮಾಡಿಸ್ಕೊಳ್ಳೇಬೇಕಾಗತ್ತೆ. ಈ ಬ್ಲಡ್ ಶುಗರ್ ಹಾಗೇನೆ ಬಿಪಿಯ ಟ್ರ್ಯಾಕ್ ಇದ್ರೆ ನಮಗೆ ಮುಂದೆ ಆಗಬಹುದಾದಂತಹ ಅನಾಹುತವನ್ನ ತಪ್ಪಿಸೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಕಿಡ್ನಿ ಕಾಯಿಲೆ ಇರುವವರು ನಿಮ್ಮ ವೈದ್ಯರ ಬಳಿ ಯಾವ ಆಹಾರವನ್ನ ನೀವು ಸೇವಿಸಬೇಕು, ಯಾವುದನ್ನ ಬಿಡಬೇಕು ಅಂತ ತಿಳ್ಕೊಳ್ಳಿ. ಇದನ್ನ ಹೊರತುಪಡಿಸಿ ನಿಮ್ಮಲ್ಲಿ ಸಾಕಷ್ಟು ಪ್ರಶ್ನೆಗಳು ಮೂಡಬಹುದು. ತಜ್ಞ ವೈದ್ಯರನ್ನ ಸಂಪರ್ಕಿಸಿ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಇದು ಕೇವಲ ಮಾಹಿತಿಯ ವಿಡಿಯೋ. ಆರೋಗ್ಯವಂತ ಭಾರತ ನಿರ್ಮಾಣ ನಮ್ಮೆಲ್ಲರ ಕನಸು. ನೀವು ಕೂಡ ಆರೋಗ್ಯವಾಗಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ಹೇಳ್ತೀವಿ. ಅಲ್ಲಿವರೆಗೂ ನಮಸ್ಕಾರ.